ಇದು ಚಿಕ್ಕಬಾನ್ಸ್ವಾಡಿಯಲ್ಲಿ ನಡೆದಂತಹ ಹೃದಯ ಕಲಕೋ ದುರಂತ. ಅದು 5ನೇ ಮಹಡಿಯ 40 ಫ್ಲಾಟ್ ಇರತಕ್ಕಂಥ ಪ್ರೂಡೆಂಟ್ ಅಪಾರ್ಟ್ಮೆಂಟ್. ಕಳಪೆ ಕಾಮಗಾರಿಯಿಂದ ಕೂಡಿರತಕ್ಕಂಥ ಆ ಗೋಡೆ ದಿಢೀರ್ ಅಂತ ಕುಸಿದು ಬಿತ್ತು. ಒಬ್ಬ ಬಡ ಕಾರ್ಮಿಕ ಅಲ್ಲೇ ಜೀವ ಕಳ್ಕೊಂಡ. ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ. ಆತನ ಮನೆಯವರು ಈಗ ಕಣ್ಣೀರಲ್ಲಿ ಮುಳುಗಿದ್ದಾರೆ. ನಮ್ಮ ಆಧಾರವೇ ಹೋಗ್ಬಿಡ್ತಲ್ಲಪ್ಪ ಅಂತಕ್ಕಂಥ ಆಕ್ರಂದನ ಕೇಳಿ ಹೃದಯವೇ ನಡುಗುತ್ತೆ. ಇದು ಕೇವಲ ಅಪಘಾತ ಅಲ್ಲ, ಇದು ನಿರ್ಲಕ್ಷ್ಯದ ಕ್ರೂರ ಫಲ. ಒಂದು ಕಟ್ಟಡ ಕಟ್ಟೋಕ್ಕೂ ಮುಂಚೆ ಬಿಬಿಎಂಪಿ, ಫೈರ್ ಸೇಫ್ಟಿ NOC, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರ್ಮಿಷನ್, OC ಎಲ್ಲವೂ ಕೂಡ ಇರಬೇಕಾಗತ್ತೆ. ಇವರು ನಿಜವಾಗಿಯೂ ಇವೆಲ್ಲ ತೆಗೆದುಕೊಂಡಿದ್ದಾರಾ ಅಥವಾ ಹಣದ ದಾಹದಲ್ಲಿ ಕಣ್ಣು ಮುಚ್ಚಿಸಿದ್ದಾರಾ? ಕಾಮಗಾರಿ ಪೂರ್ಣ ಆಗೋದಕ್ಕೂ ಮುಂಚೆ ಒಂದಿಷ್ಟು ಜನರಿಗೆ ಫ್ಲಾಟ್ ಮಾರಾಟ ಆಗಿದೆ. ಜನರನ್ನ ಒಳಗ್ಬಿಟ್ಟಿದ್ದಾರೆ. ಇದು ಕಟ್ಟಡ ಅಲ್ಲ, ಬಡವರ ಜೀವದ ಜೊತೆ ಆಟ. ಜನರ ಆಕ್ರೋಶ ಸ್ಫೋಟವಾಗಿದೆ. ಈಗ ಒಬ್ಬ ಕಾರ್ಮಿಕ ಸತ್ತ ಮೇಲೆ ಮಾತ್ರ ವ್ಯವಸ್ಥೆ ಎಚ್ಚೆತ್ಕೋಬೇಕಾ? ಸದ್ಯ ಪ್ರಕರಣ ರಾಮಮೂರ್ತಿ ನಗರ ಠಾಣೆಯಲ್ಲಿ ದಾಖಲಾಗಿದೆ. ಆದರೆ ಈಗ ಜನರಿಗೆ ಬೇಕಾಗಿರೋದು ಕೇವಲ ತನಿಖೆ ಅಲ್ಲ, ಬಿಲ್ಡರ್ಗಳಿಗೆ ಕಠಿಣ ಶಿಕ್ಷೆ ಅಂಡ್ ಬಡ ಕಾರ್ಮಿಕನಿಗೆ ನ್ಯಾಯ.